ಇಲ್ಲೋಳ ಹೋಗ್ಲಿ ಎಲ್ಲರೂ ಹೋಗಿ ನನ್ನ ಸೊಸಿ ಹೇಳಲ್ಲ ಹಂಗ ಹೋಗಿ ಹೇಳಿ ಬರ್ಲಿ. ನಾನು ನನ್ನ ಸೊಸಿ ಬರಂಗಿಲ್ಲ, ಯಾರಂತಂದು ಗೊತ್ತಾದ್ಮೇಲೆ ನಾವು ಬರ್ತೀವಿ. ನೀವು ಮೊದಲು ನನ್ನ ಸೊಸಿ ಹೇಳ್ದಂಗೆ ಮಾಡ್ರಲಿ. ಆಯ್ತಡಿ ಲಕ್ಷ್ಮಕ್ಕ, ನೀ ಹೇಳೋದ ಬೇಡ, ನಾವು ಹೆಂಗೆ ಮಾಡ್ಬೇಕಂತ ಗೊತ್ತೈತಿ. ಬರೀ ಎಲ್ಲರೂ ಹೋಗ್ರಿ. ಅನ್ಸೂಯ ಜೇಕ ಪ್ರೇಮ್ ಎಲ್ಲರೂ ಹೋಗ್ತೀವಿ ತಡಿ. ರೇಣವ್ ಬರಕತ್ತ. ರೇಣವ ಮೊನ್ನೆ ಅಂದಿದ್ಲು ಮಾತಾಡಕತ್ತಿಲ್ಲ ಕಲ್ಲಿ ಕೊಟ್ಟ ಗುಲ್ಲಿ ಕೊಟ್ಟಾಗ. ನಾನು ಪ್ರೇಮೋಗಿ ಹೇಳ್ತೀನಿ, ಆ ಹುಡುಗರು ಅಲ್ಲಿ ಓದಾಕತ್ತಲ್ಲ ನಮ್ಮ ಹುಡುಗರು ಕೊಟ್ಟಾಗ ಟ್ಯೂಷನ್ ಹೇಳೋದು ಬಿಡಿಸ್ತೀನಿ ನಾನು ಪ್ರೇಮಿಗೆ ಹೇಳಿ ಅಂತ ಹೇಳಿದ್ದು. ಈಗ ಅದನ್ನ ನಾನು ನೋಡ್ದಕ್ಕಿನ ಅದ ವಿಚಾರ ಮಾತಾಡಕ್ ಬರ್ತಾ ಮಾಡ್ತೀನಿ ಬಾ. ಕಲ್ಲೊಂದು ಕುಟ್ಟಾಗ ಆಡ್ಕೊಳಕತ್ತಿದ್ದಲ್ಲ ನೀನು. ಪಾಪ ಲಕ್ಷ್ಮಕ್ಕ ಮಕ್ಕಳು ಅಷ್ಟು ಒಳ್ಳೆವು, ಅವ್ರ ಬಗ್ಗೆ ಆಡ್ಕೊಂತ ಆಕಿಗೆ ಬೇಸ್ ತಿನ್ನಷ್ಟು ತುಂಬಿ ತುಂಬಿ ಬಾಯಾಗಿಡೋದು ಬಿಟ್ಟು ಆಕಿ ಕೊಟ್ಟು ಈಕಿನ ಆಡ್ಕೊಂಡು ಮೋಜ್ ಮಾಡಕತ್ತ. ಬಾಲೆ ನಿನ್ನ ಮಾಡ್ತೀನಿ ಬಾ ಇನ್ನು. ಐ ಪ್ರೇಮಿ, ಅಯ್ಯ ನಾನ ಅವ್ರ ಮನೆಗೆ ಹೋಗ್ಬೇಕಂತ ಮಾಡಿದ್ನಿ, ಈಕಿನ ಬಂದ್ಲು ತಡಿಯೋದರಿಗೆ. ಪ್ರೇಮಿ ಲೇ ತಡ್ಲೆ, ಏ ತಡಿಲಿ ಬಂದೆ ಬಾ. ನಾನು ನಿನ್ನ ಹಾಕಿನ ಕಾಯಕತ್ತಿದ್ ಬಾ, ಇಲ್ಲೇ ನಿಂದಿರ್ತೀನಿ ಬಾ. ಏನ್ ಮನೆಗೆ ಹೊಂಟಿದ್ದೇನೆ ನಾನು, ಆ ಕಡೆ ಬರ್ತೀನಿ ಬಾ. ಇಬ್ರು ಮಾತಾಡ್ಕೊಂಡು ತಗೊಂಬ ಒಂಚೂರು, ನಿನ್ ಕೊಟ್ಟ ಏನೋ ಮಾತಾಡ್ಬೇಕಿತ್ತು. ಹೌದಾ, ಏನ್ ಹೇಳು. ಮತ್ ನಾನು ಅಲ್ಲಿಂದ ಒಂಚೂರು ಗಿಣಿ ಲಕ್ಷ್ಮರಕ್ಕೆ ಹೋಗ್ಬೇಕು. ಏನ್ ಹೇಳ್ಬಿಡಿ, ಇಲ್ಲೇ ಮತ್ತೆ ಮನೆ ಮುಂದೆ ನನ್ನ ಗಂಡು ಬರ್ತಿರ್ತಾನೆ. ಇಟ್ಟ ತನಕ ಹರಿಯಡಕ್ಕೆ ಹೋಗಿದ್ದಿ, ಮತ್ತೆ ಈಗ ನಿಂತ್ಕೊಂಡು ಏನೋ ಮಾತಾಡ್ಕೊಂತ ಮನೆ ಹೊರ ಬಿಟ್ಟು ಅಂತ ಬೈತಾನೆ. ಇಲ್ಲೇ ಹೇಳ್ಬಿಡಿ ಏನಂತಂದು. ಅಲ್ಲ ಪ್ರೇಮವ, ನಾ ಹಿಂಗಂತೀನಿ ಅಂತಂದು ಮತ್ತೆ ನೀ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಅದು ಹುಡುಗರ್ನ ಟೀಚರ್ ಮನೆಗೆ ಕಳ್ಸಾಕತ್ತಿಲ್ಲ ಟ್ಯೂಷನ್ ಹೇಳಕ, ಬ್ಯಾಡ ಅಂತೇಳಿ ವಾಪಸ್ ಕರ್ಸ್ಕೊಂಡ್ಬಿಡು. ಇನ್ಮ್ಯಾಗ ಟ್ಯೂಷನ್ಗೆ ಕಳ್ಸೋದ್ ಬೇಡ. ನಾನು ಹುಡುಗರ್ನ ಕಳ್ಸೋದ್ ಬಿಟ್ಬಿಟ್ಟಿನವ, ಇನ್ಮೇಲೆ ಕಳ್ಸಲ್ಲ ನಾನು. ಹೌದಾ, ಅಯ್ಯ ಚಲೋ ಹೇಳ್ತಿದ್ಲಲ್ಲ ಟೀಚರ್ ಅವ. ಯಾಕ ಅಲ್ಲ, ನಾನರಿನ ಅವ್ರ ಮೇನು ಹೆಣ ಬಾಂಡೆ ಕೆಲಸ ಕಸ ಮುಸುರಿ ಅಂತ ಮಾಡ್ತಿದ್ದವ. ನೀನೇನ್ ಬರೀ ಒಂದು ಕಾಪಿಲೆ ಕೊಟ್ಟು ಬರ್ತಿದ್ದಿ, ಅದನ್ನ ಇಟ್ಟಿದ್ದಾಗ ಬಿಟ್ಟು ಬಿಟ್ಟಿದ್ದಿ. ನಿನ್ ಮಕ್ಳಿಗಂತೂ ಪುಷಿಟ್ಟೆ ಹೇಳ್ತಿದ್ಲ. ಯಾಕೆ ಬೇಡ ಅಂತ ಹೇಳಿ ನಿನಗೆ ಗೊತ್ತಿಲ್ಲನ ಸುದ್ದಿ? ಅಯ್ಯೋ ದೇವ್ರಿ, ಆ ಟೀಚರ್ ಹೋದಲ್ಲ ಗೌಡ್ರ ಮನಿ ಲಕ್ಷ್ಮಕ್ಕನ ಮಗ ಅದನಲ್ಲ ಅದ್ ರಾಜ. ಅದ್ ರಾಜನ್ ಕೊಟ್ಟಾಗ ಅದಳ ಅಂತ. ಇವು ಬರೀ ಹೊಲ್ದಾಗ ಅವ್ರದ ಚಕ್ಕಂದ ಅವ್ರದ ಅಂತ. ಸುತ್ತಮುತ್ತಲು ಹೊಲರೆಲ್ಲ ನೋಡಿ ಬರೀ ಇವ್ರದ ಮಾತಾಡಕತ್ತಾರ. ಯಾಕೆ ಬೇಕು ನಮ್ಮ ಮಕ್ಕಳು ನಾಳೆ ಅದನ್ನ ನೋಡಿದಿಲ್ಲ ನಿನ್ ಮಗಳು ನನ್ನ ಮಗಳು ನೋಡಿದಿಲ್ಲ ಮಕ್ಕಕ್ಕೆ ಅದು ಹಚ್ಕೊಂಡೆ ಇದು ಹಚ್ಕೊಂಡೆ ಟೀಚರ್ ನೋಡಿ. ಅದು ಯಾವ ಓದಾಕ ಹೇಳಿ ಬಕ್ ಬರ್ಲೇ ಬೋತೈತೆ. ನಮ್ಮ ಹುಡುಗರು ಏನಾರ ಹೋಗಿ ಏನು ಉದ್ದಾರಿಗೆ ಅವನು ಒಂಚೂರ ಬದ್ಲೆ ಇವನು ಇದ್ದಂಗ ಅದಾವ. ಇನ್ನ ಬೇರೆ ಬೇರೆ ಕಲ್ತಾವ್ ನೋಡಿ. ಮಕ್ಕಕ್ಕೆ ಹಚ್ಚಿದ್ನೆ, ಕೈಗೆ ಹಚ್ಚಿದ್ನೆ, ಉಗುರಿಗೆ ಹಚ್ಚಿದ್ನೆ, ದುಡ್ಡಿಗೆ ಹಚ್ಚಿದ್ನೆ ಇಂಥವು. ಸುಮ್ಮನೆ ಎದಕ್ಕೆ ಹೋಗಿ ಅಲ್ಲಿ ನಮ್ಮ ಹುಡುಗನ ಕೆಡ್ಸೋದು ಹೌದಿಲ್ಲ. ಬೇಕಿದ್ರೆ ಯಾರೋ ಚಲೋ ಇನ್ನೊಬ್ರು ಟೀಚರ್ ನೋಡಿ ಕೊಟ್ಟರು ಚಿಂತಿಲ್ವಾ ಏನಾರು ಒಟ್ಟು ಟ್ಯೂಷನ್ ಫೀಸ್. ಆದ್ರೆ ಇಲ್ಲಿ ಬೇಡ ಬಯ್ಯವ್ವ, ಯಾಕೆ ಬೇಕು ನಮ್ಮ ಮಕ್ಕಳ ಜೀವನ ನಾವು ಹಾಳು ಮಾಡ್ದಂಗೆ. ಅದಕ್ಕೆ ನಾನಂತೂ ನನ್ನ ಮಕ್ಕಳಿಗೆ ಇನ್ಮ್ಯಾಗ ಕಳ್ಸಲ್ಲ ಅಂತ ಹೇಳ್ಬಿಟ್ಟಿನಿ. ಅವು ಖುಷಿ ಐತೆ, ಯಾಕಂದ್ರೆ ಟ್ಯೂಷನ್ಗೆ ಕಳ್ಸಿರ ಅವಕ್ಕೂ ನಮಗೆ ಮೈ ಮುಳ್ಳಕ್ಕಿತ್ತಲ್ಲ. ಈಗ ಸುಮ್ಮನೆ ಅದೋ ಮನೆಗೆ ಆಡಕತ್ತೋ. ನೀನು ಬೇಡ ಸುಮ್ಮನೆ ಕಳ್ಸಕ್ಕೆ ಹೋಗ್ಬೇಡ, ಇದಕ್ಕೆ ಬೇಕು ಸುಮ್ಮನೆ. ಅಯ್ಯ ನಿನಗೆ ಇನ್ನೊಂದು ಸುದ್ದಿ ಗೊತ್ತೈತೇನ? ನನಗ ಏನು ಇದು ಸುದ್ದಿ ಒಂದಾಗ ಗೊತ್ತಾ? ನಿನ್ ಮತ್ತೆ ಯಾವ ವಿಚಾರ ಹೇಳಕತ್ತಿ ಗೊತ್ತಿಲ್ಲ ನಂಗೆ. ಲಕ್ಷ್ಮಕ್ಕನ ಮಗ ಅಲ್ಲ ಅಕ್ಕಿ ಕುಟ್ಟಾಗಿರೋದು. ಎಷ್ಟು ಮಂದಿ ಊರಾಗಿ ಕುಟ್ಟಾಗದಾರ ಗೊತ್ತಾನ. ಆಮೇಲೆ ಅಕ್ಕಿಗೆ ಅದ್ಯಾದ ಹಿಂಗ ಒಬ್ರಿಗೊಬ್ರು ಗಂಡ್ ಮಕ್ಳು ಕುಟ್ಟಾಗ ಹಿಂಗೆಲ್ಲ ಇದ್ರೆ ಅದ್ಯಾದ ರೋಗ ಬರುತ್ತಂತಲ್ಲ ಇವ. ಏಡ್ಸ್ ರೋಗ ಬಂದತ್ತಂತ ಅಕ್ಕಿಗೆ. ಅದಕ್ಕೆ ಇನ್ನು ಮಾನ ಮರ್ಯಾದೆ ಹೋಗುತ್ತಾ, ಇನ್ನು ತನ್ನ ಮಾನ ಮರ್ಯಾದೆ ಮುಚ್ಕೋಬೇಕು ಕಂಡರ್ ಕುಟ್ಟಿಗೆಲ್ಲ ಅಂತಂದು ಹಿಂಗೆ ಮಂದಿ ಆಡ್ಕೊಂಡು ಮತ್ತೆ ನಾನು ಯಾರು ಮುಟ್ಟಿಸ್ಕೊಳ್ಳಲ್ಲ, ನಾನು ಅಂತೇಳಿ ಬರಲ್ಲ, ನನ್ನ ನೋಡಿದ್ರೆ ಹಿಂಗೆ ಮಾಡ್ತಾರ ಹಂಗೆ ಮಾಡ್ತಾರ ಅಂತಂದು ಬೇಕಂತ ಗೌಡ್ರ ಮಗನ ಹೆಸರು ಹೇಳಿದ್ರೆ ತನ್ನ ಬಾಳೆ ಬೆಚ್ಚಗತ್ತೆ ಅಂತಂದು ತನ್ನ ಬಾಳೆ ಬೇಯಿಸ್ಕೊಳಕ ಸುಳ್ಳ ಆ ಹುಡುಗನ ಹೆಸರು ಹೇಳಾಕತ್ತಾಳ ಈಕಿ. ಯಾರು ನೋಡ್ಯಾರನ ಈ ನಿನ್ ಮುಂದೆ ಬಂದಿರಲ್ಲ, ಅವ್ರು ನೋಡ್ಯಾರಂತ ಇವ್ರು ನೋಡ್ಯಾರಂತ ಅಂತ ನೋಡ್ದಾರ ಯಾರಾದ್ರೂ ಕರ್ಕೊಂಡ್ ತೋರ್ಸನ್ ಹಂಗಿದ್ರೆ ಈ ಟೀಚರ್ ಬೇಕಂತ ಸುಳ್ಳ ಹೇಳಾಕತ್ತಾಳ. ಹೌದಾ, ನಿನಗೆ ಹೆಂಗೆ ಗೊತ್ತಾಯ್ತು? ನನಗೆ ಹೆಂಗ ಗೊತ್ತಾತ್ವ? ಈಗ ನನಗೆ ಹೆಂಗೆ ಗೊತ್ತಾತ ನನ್ನ ಮುಖ್ಯನ ವಿಚಾರ ಮುಖ್ಯನ? ನಾನು ಮೊದಲೇ ಬಿಡಿಸ್ಬಿಟ್ಟಿನವ ನನ್ನ ಮಕ್ಕಳನ್ನ. ಯಾಕೆ ಆಮೇಲೆ ತಿಂದದ್ದು ಬಂದದ್ದು ಎಂಜಲ ಮಂಜಲ ಏನಾರ ಹುಡುಗರಿಗೆ ಕೊಟ್ಟು ತಿನ್ಸಿದ್ಲ ಅಂತ ಏನ್ ಮಾಡೋಣ ಹೌದಿಲ್ಲ. ಕಣ್ಣು ಕಾಣದು ನಾವು ಇಲ್ಲಿ ಕುಂತಿರ್ತೀವಿ ಯಾಕೆ ಅಲ್ಲಿ. ಅದಕ್ಕೆ ಮೊದಲ ಈಗ ಯಾವಾಗ ಗೊತ್ತಾತು ನನ್ನ ಮಕ್ಕಳನ್ನ ಹೊಸ್ಕಿ ತೊಳಕ್ ಬಿಟ್ಟಿಲ್ಲ ನಾನು. ನೀನು ಬಿಡಿಸಿನಂದೆಲ್ಲ ಚಲೋ ಆತು ಬಿಡು. ಯಾಕೆ ಬೇಕು ಯವ್ವ, ನಮ್ಮ ಗಂಡರು ಸುದ್ದದರೆಲ್ಲ ನೋಡ್ಬೇಕು. ಮತ್ತೆ ಮೊದ್ಲಾಕಿ ತೆಳ್ಳಗ ಬೆಳ್ಳಗ ತೋಳೆಲ್ಲ ಜಂಪರ್ ಹಾಕೊಂಡು ಮಿನ್ನಾರ್ ಮಾಡ್ಕೊಂತ ಅಡ್ಯಾಡ್ತಾಳ. ಮತ್ತೆ ಹೌದಿಲ್ಲ, ಯಾರು ಯಾವತ್ತಿಗೆ ಹೆಂಗಿರ್ತಾರ ಅಂತ ಏನು ಗೊತ್ತು. ಹೊಲ್ದಾಗ ಯಾರು ಇರ್ತಾರ ಏನ ಸೊಸಕನ ಹಬ್ಸಿದ್ರೆ ಏನ್ ಮಾಡ್ಬೇಕು. ನಮ್ಮ ಹೋಗಿದ್ರ ಮತ್ತೆ ಆ ಸುಳ್ಳ ಪಾಪ ಹುಡುಗನ ಮೇಲೆ ಹಾಕಿದ್ರೆ ಏನ್ ಮಾಡಕತ್ತ ಹೇಳೋದಕ್ಕೆ ಯಾವಕ್ಕಿದ್ದಾಳೆ ಏನು. ಬಹುಶಃ ಆಕಿ ಗಂಡನ ಏನಾರ ಅಲ್ಲಿ ಹೋಗಿದ್ದಂಗ ಅದನ್ನ ಇನ್ನ ತನ್ನ ಗಂಡು ಹೋಗ್ಯಾನ ಅಂತಂದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಬೇಕಂತ ಲಕ್ಷ್ಮಕ್ಕನ ಮಗನ ಹೆಸರು ಹೇಳಿ ಮಾನ ಮರ್ಯಾದೆಲ್ಲ ತೆಗೆದು ಒಟ್ಟೆ ಲಕ್ಷ್ಮಕ್ಕಾದ್ರ ಟೀಚರ್ ಅವ್ನ ಗರ್ಭಲ್ ಮಾಡಿ ಇದನ್ನ ಮಾಡಿ ಊರ್ ಬಿಡಿಸ್ತಾಳ. ಅವ್ರ ಕೈಲಾಗಲ್ಲ, ಬೇರೆದಾರ ಯಾರ ಕೈಲೇನೋ ಅಷ್ಟು ಬೇರೆ ಬೇಕಲ್ತಿ ಊರ್ ಬಿಡ್ಸಕ. ಅದಕ್ಕೆ ಏನೋ ಒಂದು ಸಂಚು ಮಾಡ್ಯಾಳ. ಯಾವಕೈತೇನಕ್ಕಿ. ಹೌದಾ, ಅಯ್ಯೋ ದೇವ್ರೇ, ಇದ್ರ ಇರ್ಬೋದವ. ಮತ್ತೆ ನನಗೆ ಅನ್ಸಿತ್ತು ಬಿಡು, ಲಕ್ಷ್ಮಕ್ಕನ ಮಗ ಮೊನ್ನೆ ಮದುವೆಗೇನ ಅಟ್ಟ ಚಂದೊಳ್ಳ ಚೆಲುವಿ ಹುಡುಗಿ ಮಾವನ ಮಗಳು ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಾರ. ಆತಕ್ಕಿಂತ ಹೇಳ್ತೀನಿ ಕೆಲಸ ಮಾಡಕ್ ಹೋಗ್ತಾನ. ನನಗೆ ಅಷ್ಟು ಅನ್ನಿಸ್ತು. ಆದ್ರೂ ಕಲ್ಲಿ ಗುಲ್ಲಿ ಹೇಳಿಲ್ಲ, ನನಗೊಂಚೂರು ಅನುಮಾನ ಬಂದು ಹೌದಂತ ಒಪ್ಕೊಂಡ್ಬಿಟ್ಟು ನೋಡು. ಇದನ್ನ ಯಾವ್ಯಾಕೆ ಹಬ್ಸಾಳಲ್ಲ ಆಕೆ ಗಂಡನ ಆ ಟೀಚರ್ ಕೊಟ್ಟಾಗಿರ್ಬೇಕು. ಹಂಗಿದ್ರೆ ಆ ರೋಗ ಅದಕ್ಕೆ ಬಂದೈತೆ ಏನ. ಅದಕ್ಕೆ ಸುಳ್ಳ ಟೀಚರ್ ಒಂದು ಮಗನ ಇದು ಲಕ್ಷ್ಮಕ್ಕನ ಮಗನ ಮಗ ಟೀಚರ್ ಅವ್ಗೆ ಹಬ್ಸಿಬಿಟ್ರೆ ಈ ಟೀಚರ್ ಒಂದು ಸುದ್ದಿ ಗೊತ್ತಾಗಿ ಲಕ್ಷ್ಮಕ್ಕ ಗೌಡ್ರು ಸಿಟ್ಟಿಗೆದ್ದು ಬಿಟ್ಟು ಓಡಿಸ್ಲಿ ಅನ್ನೋದಕ್ಕೆ ಮಾಡಿರ್ಬೇಕು. ಹಂಗಿದ್ರ ಪಕ್ಕ ಈಗ ಗೊತ್ತಾತ್ ನೋಡ. ಯೋ ದೇವ್ರಿ, ಊರಾಗೆಲ್ಲ ಏನ್ ಬೇಕಾದ ಹಬ್ಸಕತ್ತವ ಮಗುಗಳು ಲಕ್ಷ್ಮಕ್ಕನ ಮಗನ ಬಗ್ಗೆ. ತಡಿ, ನಾನು ಯಾವ್ಯಾಕಾರ ನನ್ನ ಮುಂದೆ ಅಂದ್ಲಿ ಹಿಂಗ ಅಂತ ಹೇಳ್ತೀನಿ. ಆ ಟೀಚರ್ ಊರ್ ಮಂದಿ ಎಲ್ಲರೂ ತೊಗೊಂಡು ಕಸ್ಬರಿ ತೊಗೊಂಡು ನಿಂದಿರ್ಬೇಕು. ಹಂಗಾಗತ್ತೆ. ತಡಿ ಮಾಡಂತ ನಾನು ಹೇಳ್ತೀನಿ. ನನಗೆ ಯಾರು ಬಂದು ಇಂಥ ವಿಚಾರ ಹಾಕ್ಬಂದು ಉಲ್ಟಾ ಅವ್ರಿಗೆ ಹೇಳ್ತೀನಿ. ತಡಿ ಅದಕ್ಕೆ ಅಷ್ಟ ಮಾಡು. ನಾನು ಅದೇ ನನ್ನ ಮುಂದೆ ಯಾವ್ಯಾಕ್ಯಾರ ಈ ವಿಚಾರ ಎತ್ತಿಲ್ಲ ಅಂದ್ರೆ ಇದ್ದದ್ದು ಈಗ ಏನಿಲ್ಲ ಹಂಗೆ ಹೇಳ್ಬಿಡ್ತೀನಿ. ಅವಾಗ ಅಸ್ಲಿ ಯಾರದ ನೋಡು ಮೂಲ ಹಿಂಗೆ ಅಪ್ಸರಲ್ಲ ತನ್ನ ಗಂಡನ ಮುಚ್ಚಿಟ್ಕೊಂಡು ಅವ್ರ ಹೊರ ಬರ್ತಾರ. ಅವಾಗ ಗೊತ್ತಾಗತ್ತೆ. ಅವಾಗ ಎಲ್ಲರೂ ಸೇರಿ ಆ ಟೀಚರ್ ಒಂದು ಒದ್ದು ಹೊರಗೆ ತಂಗ್ಬಿಟ್ಟು ಸುಮ್ಮನಿರು. ಹೌದವ, ತಡಿಯವ, ನಾನು ಯಾರು ಹೇಳ್ತಾರ ಅವ್ರು ನಾನು ಹೋಗಿ ಹಂಗೆ ಹೇಳ್ತೀನಿ.
ಅವನ ಯಾಕೆ ಬೇಕು ಹಿಂದಗಡ್ಸಿ? ಈಗ ಒಬ್ರಿಗೆ ಬಂದೈತಿ, ಇಬ್ರಿಗೆ ಬಂದೈತಿ, 8 ಮಂದಿ ಬಂದೈತಿ, ನಾಳೆ ಊರ್ ಮಂದಿಗೆಲ್ಲ ಬಂದ್ರೆ ಏನು ಮಾಡೋಕ್ಕಾಗತ್ತೆ? ಹೌದಿಲ್ಲ? ನಾವು ನಮ್ಮ ಮಕ್ಳು ಏನು ಮಾಡೋಣ ಹಿಂದಗಡ್ಸಿ? ಇವೇನು ಗಂಟ ನಮ್ಗೆ ಹೇಳಿ ಕೇಳಿ ಹೋಗ್ತಾವ? ಯಾರಿಗೆ ಗೊತ್ತಾ? ಯಾಕೆ ಬೇಕು? ಮೊದ್ಲ ಯಾರ್ಯಾರು ಹೇಳ್ತಾರೋ ಅವ್ರೆಲ್ಲ ಹೇಳೋಕೆ ಚಲೋ ಆಗುತ್ತೆ. ನೀನು ಹೇಳು, ನಾನು ಹೇಳ್ತೀನಿ. ಅಷ್ಟ ಮಾಡ್ತೀನಿ, ಬಾ ಹೋಗಂಬ. ಇಜ್ಜಿ ಬರಕತ್ತಳ, ಬರ್ಲಿ. ಭಾಳ ಲಕ್ಷ್ಮಕ್ಕನ ಬಗ್ಗೆ ಭಾಳ ಹೇಳ್ತಾಳ. ಮಗ ಹಿಂಗ ಅನಾಚಾರ ಆಚಾರ ವಿಚಾರ ಊರಿಗೆಲ್ಲ ಮಾದರಿ ಅಂದಂಗೆ ಮಾಡ್ತಾಳ. ಊರೆಲ್ಲ ನಾರಂಗ್ ಮಾಡ್ಯಾನ ಅನ್ನೋದನ್ನ ನಾ ಹೇಳ್ತೇನೆ. ಭಾಳ ಗೆಳತಾನೆ ಇತ್ತಲ್ಲ, ಗೆಳತಾನೆ ಅವ್ರದ್ದು ಮಾಡ್ತೇನೆ ತಡಿ. ಇಜ್ಜಿ ಏನ್ಲೇ ಇಟ್ಟಕೊಂತಿದ್ದಿ? ಆತನ ಮನೇಲಿ ಹೊರವಲ್ಲ ಅವ ಮಾರಿ ಬಿಡವ ನಿಂದ. ಎಷ್ಟು ಜಲ್ದಿ ಹೊರ ಮುಗಿಸ್ಕೊಂತೀವ ಏನ? ನಿಮ್ಮ ಅತ್ತೆ ಹೆಂಗೆ ಸುಂದರ್ತಾನ? ನಮ್ಮ ಅತ್ತೆ ಅಂತೂ ಅಂಗಳದಾಗ ಕುತ್ಕೊಂಡು ಒದರ್ತಾಳ. ಅಲ್ಲೇ ಬೋಳಿಂಗ್ ಕಲ್ಲಿ, ನನ್ನೇನು ಮನೆಗೆ ಹೊರೆ ಬರೆ ಎಲ್ಲ ಬಿಟ್ಟು ಗಣಗಣ ತಿರ್ಗಕ್ಕೆ ಹೋಗಿನ ಅಂತ ತಿಳ್ಕೊಂಡೇನು? ಅಯ್ಯಯ್ಯವ್ವ, ನಾನು ಮನೆಯಿಂದೆಲ್ಲ ಹೊರೆ ಮಾಡಿ ಮಧ್ಯಾಹ್ನ ನಮ್ಮ ಅತ್ತಿಗೆಲ್ಲ ಕೂಚಿಟ್ಟು ಕೆಲ್ಸಕ್ಕೆ ಹೋಗಿರ್ತಾವ. ಅನ್ಸು ಏನಂತಲೇ ಒಟ್ಟು ಪಗಾರ ಕೊಡ್ತಾಳ. ಹೊಲ್ದ ಬಿಸ್ಲಾಗ ದುಡಿಯೋ ಬದ್ಲಿ ಇಲ್ಲೇ ದುಡಿತೀನಿ, ಕೈ ಹಾಕಿಗೆ ಆಸರದಂಗೆ ಆಗತ್ತ, ನನ್ನ ಪಗಾರದಂಗೆ ಆಗತ್ತೆ ಅಂತೇಳಿ ಅಡಿಬಿಟ್ಟು ನಾನೇನು ಬರೀ ಅವ್ರು ಚಾಡಾಡ್ಕೊಂತ ಮನೆ ತಿರ್ಗಂತ ಮಾಡಿ ಏನ? ಅಯ್ಯ ಇಲ್ಲ, ನೀ ಮೊದಲ ಒಟ್ಟು ಅವ್ರ ಮನೆ ಅಂತಲ್ವ ಕುಂತು ಮಾತಾಡೋದು ನೋಡಿದ್ನಲ್ಲ, ಅದಕ್ಕೆ ಅಂದೆ. ಅವಾಗ ಹೋಗಿದ್ದವ ಕೆಲಸ ಆದ್ಮೇಲೆ ಕುಂತ ಏನು ಮಾಡ್ಲಿ ಅಂತ ಲಕ್ಷ್ಮಕ್ಕನ ಮನೆಗೆ ಆಟ ಹೋಗಿದ್ದೆ. ಅವ್ರ ಮನೆಗೆ ಎಲ್ಲಿ ಹೋಗಿದ್ದು ನೋಡಿದ್ ನೀನು? ಬಾರಿ ಬಿಡ್ಲೆ ನೀನು. ಇಲ್ಲ ದೂಟಿಸ್ಕೊಂಡು ಹೇಳಾಕ. ಈಗಾದ್ರೂ ನಾನು ಲಕ್ಷ್ಮಕ್ಕನ ಮನೆ ಬಿಟ್ರೆ ಮತ್ತೆ ಯಾರ ಮನೆಗೆ ಹೋಗಲ್ಲ. ಈ ಕೆಲ್ಸಕ್ಕಂತ ಅನ್ಸೋ ಏನಂತ ಹೊಂಟೀನಿ ಅಷ್ಟೇ. ಹಂಗ ಕಂಡಾರ ಮನೆ ಮುಂದೆ ಕುಂದ್ರಾಕ ನೀನು ತಲೆ ಕೆಟ್ಟೈತೆ. ಹೋಲ್ ಬಿಡವ. ಆದ್ರೆ ಇನ್ನೊಂದು ಸುದ್ದಿ ಗೊತ್ತಾ ನಿನಗ? ಏನವ ಅಂತ ಹೊಸ ಸುದ್ದಿ? ನನಗೆ ಊರಾಗ ಗೊತ್ತಿಲ್ಲಾರ್ದು ಮತ್ತೆ ನೀನ ಹೇಳ್ತೀನಿ ನೋಡು. ಆಲ್ ಇಂಡಿಯಾ ರೇಡಿಯೋ ನಿನ್ ಕೈಯಾಗ ಐತಿ, ಮತ್ತೆ ಹಿಂಗಂತೀವ. ಅಯ್ಯ ಹಂಗಲ್ಲೇ, ಊರಾಗ ಏನಾರಾದ್ರೂ ಅತ್ತೈತೆ ಅಡಿರ್ತತ್ತಲ್ಲ, ಯಾರ ಹಿಂಗೆ ನಿನ್ನಂಗೆ ಬಾಯಿಲಿ ಹಿಂಗೈತೆ ನೋಡು ಅಂತ ಕರೆದು ಹೇಳ್ತಾರಲ್ಲ, ಅದ್ರಂಗೆ ಅಂತಂದೆ. ಏನು ಹೇಳು? ಏನಿಲ್ಲ, ಅದೇ ಲಕ್ಷ್ಮಕ್ಕನ ಮಗಂದು ಹಿಂಗ ಅದೇನ ಟೀಚರ್ ಒಂದು ಕೊಟ್ಟಾಗ ಹಂಗ ಹಿಂಗಂತ ಮಾತಾಡಕತ್ತಾರವ. ಹೌದಾ? ಯಾವೈತೈತಿ ಹಡ್ಬಿಟ್ಟು ಹಬ್ಬಿಸ್ತೈತಿ? ಅಲ್ಲ ಕಲವ, ನಿನಗೆ ಹೇಳಿದಾರೆ ಯಾರು? ನನಗೆ ಮುನಿ ಪಂಕಜ್ ಹೇಳಿದ್ಲು. ಪಂಕಜ್ ನೋಡಿದ್ಲ ಅಂತಾನ? ಏನವ ಗೊತ್ತಿಲ್ಲ, ಒಟ್ಟು ಹಾಕಿ ಹೇಳಿದ್ಲು ಹಿಂಗ ಅಂತಂದು. ನನಗೇನು ಸುದ್ದಿ ಬಂದೈತೆ ಗೊತ್ತಾನ? ನನಗೂ ಗೊತ್ತಾಗಿತ್ತು. ಅದು ನಾನು ಹಿಂಗಂತ ಗೊತ್ತಾದ್ಮೇಲೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೇ ಇಲ್ಲ ನಾನು. ಅದೇನಂದ್ರೆ ಆ ಟೀಚರ್ ಅವ್ವ ಯಾವ್ದೋ ಒಬ್ಬ ಗಂಡು ಮಗನ ಕೊಟ್ಟಾಗದಾಳ ಅಂತ, ಅತ್ತಗ ಏಡ್ಸ್ಕೊಂಡೈತಂತ, ಇಕ್ಕು ಏಡ್ಸ್ಕೊಂಡೈತಂತ. ಅದನ್ನ ಮುಚ್ಚಿಡಕ ಸುಮ್ಮನೆ ಪಾಪ ಏನೋ ಗೊತ್ತಿಲ್ಲದ ಲಕ್ಷ್ಮಕ್ಕನ ಮಗನ ಮೇಲೆ ಹಾಕಿ ತಾವು ಬಚಾವ್ ಹಾಕತ್ತಾರ. ಈಗ ಯಾರು ನಿನ್ನ ಮುಂದೆ ಹೇಳ್ಯಾರಲ್ಲ, ಬಹುಶಃ ಅವ್ರ ಗಂಡಗೆ ಬಂದಿರ್ಬೋದು ಅನ್ಸತ್ತ ಅದನ್ನ ಮುಚ್ಚಿಡಕ. ಮತ್ತೆ ಈಗ ಲಕ್ಷ್ಮಕ್ಕಂದು ಮಗಂದು ಅಂತಂದ್ರೆ ಗೌಡ್ರು ಸುಮ್ಮನಿರಲ್ಲ, ಲಕ್ಷ್ಮಕ್ಕ ಸುಮ್ಮನಿರಲ್ಲ. ಟೀಚರ್ ಅವನ್ನ ಒದ್ದು ಹೊರಗೆ ಹಾಕ್ತಾರ ಊರ್ ಬಿಟ್ಟು. ಹಂಗೆ ಮಾಡ್ಲಿ ಅಂತಂದು ಬೇಕಂತಾನ ಸುಳ್ಳ ಹುಡುಗನ ಮ್ಯಾಗ ಹಪ್ಪದ ಹಾಕ್ಯಾರ. ತಂಬಾಳಿ ಬೇಯಿಸ್ಕೊಳಕ ಆ ಹುಡುಗನ ಮ್ಯಾಗ ಹಾಕ್ಯಾರ. ಗಂಡನ ವಜಾ ಮಾಡ್ಕೊಳಕ ತಲೆಯಾವಕ್ಕೆ. ಬಹುಶಃ ನಿನ್ ಮುಂದೆ ಪಂಕಜಿ ಹೇಳಂದ್ರೆ ಪಕ್ಕ ಆಕಿ ಗಂಡನ್ನ ಆಕಿ ಜೊತೆಗಿರ್ಬೇಕು, ಆಕಿಗೆ ಅತ್ತಿಗೆ ಎಷ್ಟು ಬಂದಿರ್ಬೇಕು ನೋಡಿ ಹಂಗಿದ್ರ. ಅಯ್ಯೋ ದೇವ್ರಿ, ಹೌದಾ? ಅಯ್ಯೋ ಎಂತ ನೀತ್ರದಾರ ಅಲ್ಲ. ತಮ್ಮ ಮನಿ ತಂಬಾಳೆ ಬಚ್ಚ ಮಾಡ್ಕೊಳಕ್ ಇನ್ನೊಬ್ಬರ ಮನಿ ಹಾಳು ಮಾಡ್ತಾರಲ್ಲ, ಎಂತವ್ರು ಇದ್ದಾರೆ ಬರ್ಲಿಕ್ಕೆ ಪಂಕಜಿ. ಇಲ್ಲ ನಾನು ಈಗಿನ ಸ್ವಪತ್ತಿಗೆ ಅವ್ರ ಮನೆ ಮುಂದೆ ಆಸೆ ಹೋಗ್ತೀನಿ ತಡಿ, ಆಕಿನ ಕೇಳೇ ಬಿಡ್ತೀನಿ ನೋಡು ಹಿಂಗಂತಂದು. ಅವಾಗ ಗೊತ್ತಾಗತ್ತ. ಕೇಳು ನಿನ್ ಗಂಡನ ಹಿಂಗಿರ್ಬೇಕು, ಅದಕ್ಕೆ ಹಿಂಗೆ ಹೇಳಕತ್ತಿ ಅಂತಂದು. ಅಕಸ್ಮಾತ್ ಆಕಿ ಗಂಡ ಹಂಗಿಲ್ಲ ಅಂದ್ರೆ ಆಕಿಗೆ ಯಾರು ಹೇಳಿರ್ತಾರಲ್ಲ ಅವ್ರಿಗಿರುತ್ತೆ. ಆಕಿ ಮೊದ್ಲು ಆಕಿಗೆ ಯಾರು ಹೇಳ್ಯಾರ ಅಂದ್ರೆ ನೀ ಕೇಳ್ಕೊ. ವಿಜಯ್ ತಡಿ, ಯಾಕೆ ಇವಾಗ ಅಂತೀನಿ. ಇಲ್ಲವ ನಾನಲ್ಲ, ಹಿಂಗೆ ನನಗೆ ಹಿಂಗೆ ಒಬ್ರು ಅಂದಿದ್ರು ಅಂತ ಹೇಳ್ತಾರಲ್ಲ ಅವ್ರ ಹೆಸರು, ಅವಾಗ ನೀನು ಬಂದು ಹೇಳ್ತೀನಿ ಅಂತ. ಅವ್ರು ಯಾರಂತಾರಂತ ಇಬ್ರು ಕೂಡಿ ಅವ್ರದ್ದು ಕೇಳೋಣ ಅಂತ. ಅಷ್ಟು ಮಾಡು. ಹೌದು ಅಯ್ಯವ, ಒಂದಿ ನೋಡ ತಂಬಾಳೆ ಬೇಯಿಸ್ಕೊಳಕ ಹೆಂಗೆ ಮಾಡ್ತಾರ ನೋಡಿ, ಇನ್ನೊಬ್ರು ಸಂಸಾರನ ಹಾಳು ಮಾಡ್ತಾರೆ. ಅಯ್ಯವ ಏನು ಕಾಲ ಬಂತ ಇವ. ತಡಿವಾ, ನಾನು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಹೋಗು ನೀ ಎಲ್ಲಿ ಹೊಂಟಿ ಅಂತ ಗೊತ್ತೈತಿ. ಆ ಪಂಕಜಿ ಹೇಳೋದಿಲ್ಲ, ಪಂಕಜಿನ ಹೋಗಿಕಿ ನಿನ್ನ ಗಂಡ ಹಂಗ ಹಿಂಗ ಅಂತ ಹೇಳ್ತಾಳ. ಅವಾಗಕಿ ಇಲ್ಲ ಇವ ನನಗೆ ಹಿಂಗೆ ಅಂದಿದ್ರು ಒಬ್ರು ಅಂತಂದ್ರೆ ಅವ್ರು ಯಾರು ಅಂದಲ್ಲ ಅವ್ರ ಹೆಸರು ಬರುತ್ತೆ. ಹಂಗೆ ಮೂಲ ಯಾರದಾರ ಬುನಾದಿ ಅವ್ರು ಸಿಗ್ತಾರೆ. ಎಲ್ಲಿ ಹೋಗ್ತಾರ? ಅಲ್ಲ ಜಯವ್ವ ಬರಾಕತ್ತಾಳ ಇಲ್ಲಿ. ಜಯವ್ವ ಲಕ್ಷ್ಮಕ್ಕಗ ಭಾಳ ಆಪ್ತ ಗೆಳತಿಯರು ಇವರು. ಈಕಿಗೆಲ್ಲ ಸುದ್ದಿ ಗೊತ್ತಿರುತ್ತೆ ಹಂಗಿದ್ ಲಕ್ಷ್ಮಕ್ಕನ ಮಗನ ಬಗ್ಗೆ. ಲಕ್ಷ್ಮಕ್ಕಗೆ ಗೊತ್ತಿರುತ್ತ, ಮುಚ್ಕೊಂಡಿರ್ತಾಳ. ಮತ್ತು ಇವ್ರ ಗೆಳತಿಯರು ಇವ್ರಿಗೂ ಗೊತ್ತಿರುತ್ತೆ. ತಡಿ ಈ ಅಡ್ಬಿಟ್ಟಿನ ಕೇಳಿದ್ರೆ ಗೊತ್ತಾಗತ್ತ. ಏ ಜಯವ, ಇಲ್ಲಿ ಬಾಯಿ ನೋಟ ಏನ ಕೇಳ್ಬೇಕಾಗಿತ್ತು ನಿನ್ನ. ಏನ್ ಬೇಯಮ್ಮ ಬಂತಡಿ. ಅಲ್ಲ ನೀನು ಮತ್ತು ಲಕ್ಷ್ಮವ್ವ ನೀನು ಭಾರಿ ಅಗ್ದಿ ಕಾಸ ಗೆಳತಿಯರಲ್ಲ, ಅಲ್ಲ ನಿನಗೆ ಗೊತ್ತಿರುತ್ತಂತ ಕೇಳಾಕತ್ತೀನವ. ಮತ್ತು ನೀನು ಹಿಂಗೆ ಅಮ್ಮ ವಯಸ್ಸನೇ ದೊಡ್ಡಕ್ಕೆ ಹಿಂಗೆ ಕೇಳ್ತಾ ಅಂತ ತಪ್ಪು ತಿಳ್ಕೊಬೇಡ. ಈಗ ಏನಾರು ಒಂದು ವಿಚಾರ ಕಿವಿ ಮುಟ್ಟೆವು ಅಂದಮೇಲೆ ಕೇಳ್ಬೇಕು ಅನ್ಸತ್ತೆ ನೋಡು, ಕರೆವೈತೆ ಸುಳ್ಳೈತೆ ಅಂತಂದು. ಅದಕ್ಕೆ ಕೇಳ್ತನವ. ಅಲ್ಲ ಮತ್ತು ನೀ ತಪ್ಪು ತಿಳ್ಕೊಬೇಡ್ದ ಮತ್ತೆ. ಇಲ್ಲಿ ಹೇಳ್ಬೇಯಮ್ಮ ಏನಂತ ಹೇಳು. ಏನಿಲ್ವಾ, ಅದೇ ಲಕ್ಷ್ಮಕ್ಕನ ಮಗಂದು ಏನೋ ಒಂದು ವಿಚಾರ ಹೊಂಟೈತ್ವ, ಊರು ತುಂಬ ಹರಿದಾಡಕತೈತಿ. ನನ್ನ ಕಿವಿಗೆ ಬಂದು ಮುಟ್ತು. ಅಲ್ಲ ಕರೆವನ ಮತ್ತೆ? ಓ ಅದೇನೇಮ್ಮ, ನಮಗೂ ಗೊತ್ತಾಗೈತಿ. ಅದು ಏನಾಯ್ತು ಗೊತ್ತಾನ? ಅಯ್ಯೋ ದೇವ್ರೇ, ನೋಡವ ಎಂಥ ಕಾಲ ಬಂತು ಅಂತೀನಿ. ಥೂ ನೀನು ಒಳ್ಳೆ ಸಂಸಾರ ಮನ್ ಮದುವೆ ಆಗೈತಿ. ಪಾಪ ಅವ್ರ ಜೀವನನ ಹಾಳು ಮಾಡ್ಬೇಕಂತ ಯಾರ್ಯಾರ ಬೆಂಡ್ಲ್ಯಾರು ಎಷ್ಟಿದ್ದಾರೆ. ಅಲ್ಲ ನಾನಿನ್ ಕೇಳಿದೆ ಹಿಂಗಂತ ಗೊತ್ತಾಯ್ತು, ಚಲೋ ಆಯ್ತು. ಗೊತ್ತಾಗಲಿಲ್ಲ ಅಂದ್ರೆ ಇದು ಹಿಂಗೆ ಹಬ್ಕೊಂತ ಹುಡುಗಂದು ಹುಡುಗಿ ಜೀವನ ಹಾಳಾಗಲ್ಲ. ನಾಳೆ ಆ ಹುಡುಗಿ ಏನು ತಿಳ್ಕೊಳಂಗಿಲ್ಲ. ನನ್ನ ಗಂಡ ಹಿಂಗೆ ಹೊಲಸು ಕೆಲಸ ಮಾಡತ್ತಾನ, ನಾನು ಇದನ್ನು ಕೊಟ್ಟಾಗಿರಲ್ಲ ಅಂತಂದು ಬಿಟ್ಟು ಹೋದ್ರೆ ಹಿಂಗೆ
ಅಲ್ಲ ಲಕ್ಷ್ಮಕ್ಕನ ಸಂಸಾರ ಜೀವನನ ಹೊಡಿತಾರಲ್ಲ. ತೋ 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 ಎಂತ ಹೆಂಗಸರ. ಓ ನೀ ಹೇಳ್ದಂಗ ಆಕಿ ಯಾಕೆ ತನ್ನ ಗಂಡನ ಮುಚ್ಚಿಟ್ಕೊಂಡು ಈಕಿನ ಓದೋರ ಕಸಲ ನ್ಯಾವ ಮಾಡ್ಯಾಳ ಹಂಗಿದ್ರೆ. ಗೊತ್ತಾತು. ಯಾವಕ್ಕಿರ ಬುಬ್ಬುಣಿ ಬೇಂಡ್ಲಿ ನಾನು ಮುಂದೆ ಮಾತಾಡ್ಲಿ ಬಾಯ ಬೂಟಿಟ್ಟ ಬಿಡ್ತೀನಿ ಕಿನ್ನ. ಯಮ್ಮ ಅಷ್ಟೇ ಮಾಡು, ಹಂಗ ಹಿಂಗ ಬಿಡಿ ಬೇಸ್ ತಗೊಂಡ ಬಿಡಿ. ನೋಡ್ದೇನ ನಮಗೂ ಗೊತ್ತಾತವ ಏನ್ ಮಾಡಕ ಹಿಂಗ ಹಬ್ಬಿಸ್ಕೊಂತ ಹೊಂಟೋಗಿ ಏನ್ ಮಾಡಕಾಗತ್ತೆ. ಆದ್ರೂ ಬಿಟ್ಟಿಲ್ಲ ನಾವು ಯಾರು ಹಿಂಗ ಕೇಳ್ತಲ್ಲ ಇದು ಸತ್ಯ ಹೇಳ್ಬಿಟ್ಟಿವಿ. ಆಕಿ ಯಾವಕ್ಕಂತಂದು ಗೊತ್ತಾಗ್ಲಿ ಅವಾಗ ಐತ್ ಲಕ್ಷ್ಮಕ್ಕಿನಕಿನ ಸುಮ್ಮನೆ ಬಿಡ್ತಾಳ ಅನ್ನಕಿನ. ಅಯ್ಯ ಗೊತ್ತಾಗೋರ್ಗ ಅಷ್ಟೇ, ಅವ್ರು ಯಾರಂತ ಗೊತ್ತಾಗೋರ್ಗ ಅಷ್ಟೇ ಗೊತ್ತಾಗತ್ತಡಿ. ಈಗ ನಾನು ಹೋಗಿ ಕೇಳ್ತ ನನ್ ಮುಂದೆ ಹೇಳಲ್ಲ ಬೇಂಡ್ಲಿ ಆಕಿ ಯಾರು ಹೇಳಾರಂತ ಕೇಳ್ತೀನಿ. ಹಂಗ ಹಿಂಗ ಅಂತ ಕಡೆಗೂ ಯಾರಂತಂದು ಬಾಯ್ ಬಿಡ್ತಾರ ಲಾಸ್ಟಿಗೆ. ನೋಡ್ತೀನಿ ಹಂಗೇನಾರ ಯಾವಕ್ಕೆ ಅಂತಂದು ಗೊತ್ತಾರ ಬಂದು ನಿನಗೆ ಹೇಳ್ತೀನಿ. ಲಕ್ಷ್ಮವ್ಗೆ ಲಕ್ಷ್ಮವ್ ಏನಿಲ್ಲ ಆಕಿನ ಹಗ್ಗ ಹರಿಪರ್ಲೆ ಬರಂಗ ಏನು ಊಡ್ ತಗೊಂಡ ಬಿಡಿವಳಕ್ ಬಿಡು. ಮತ್ತೆ ಮಗನ ಜೀವನ ಹಾ ಮಾಡಕೊಂಡ್ರೆ ಸುಮ್ಮನೆ ಆಕಿ ಏನ್ ಮಾಡ್ತಾ ಮಾಡೋಳಕ್ಕ. ಆಯ್ತಮ್ಮ ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನಿನಗೆ ಯಾರಂತ ಗೊತ್ತಾಗ್ತದ ನನಗೆ ಹೇಳು, ನಾನು ಆಮೇಲೆ ಲಕ್ಷ್ಮಕ್ಕ ಹೇಳಿ ಏನು ಮಾಡಿಸ್ಬೇಕಂತ ಗೊತ್ತೈತಿ. ತರ್ವಾ ಬರ್ತೀನಿ. ಇವು ದೇವ್ರೆ ಅಮ್ಮನ ಕೈ ಸಿಕ್ಕ್ರ ಮುಗಿದಾತ, ಅವ್ರ ರಾತ್ ಮುಗಿತು ಅವ್ರ ಕತಿ. ಹಂಗ ಹಿಂಗ ಒಟ್ಟೆ ಏನಾರ ಆಗ್ಲಿ ಯಾರು ಹಬ್ಸ್ಯಾರ ಅನ್ನೋದು ಗೊತ್ತಾಗ್ಬೇಕು ಮೊದ್ಲು. ಹೆಜ್ಜಾ ಏನಪ್ಪ ಎಷ್ಟು ದಿವಸ ಆಗಿತ್ತು ಒಟ್ಟ ಕಂಡಿದ್ದೆ ಇಲ್ಲ, ಊರಿಗೆ ಹೋಗಿದ್ದೇನೆ? ಹೂನವ ಮಗಳ ಮನೆಗೆ ಹೋಗಿದ್ದು 4 ದಿವಸ. ಮತ್ತೆ ಬರ್ಬೇಕಲ್ವ, ಮತ್ತೆ ಮಗ ಸೊಸಿ ಎಲ್ಲ ಇಲ್ಲದ ಎಷ್ಟು ದಿವಸ ಹೆಣ್ಣು ಕೊಟ್ರ ಮನೆಗೆ ಇರಕ್ಕಾಗತ್ತೆ. ಅದಕ್ಕೆ ಬಂದೆ. ಏನೋ ಬರ್ತಾನೆ ಏನೋ ಒಂದು ಸುದ್ದಿ ಕೇಳಿದ್ನವ, ನನಗೆ ಗಾಬರಿನೇ ಆಯ್ತು. ಅಲ್ಲ ಗೌಡ್ರ ಮನೆಗೆ ಇಂಥ ಒಂದು ವಿಚಾರ ನಡೀತೈತಂದ್ರೆ ನನಗೆ ಯಾಕ ಒಂಥರ ಅನ್ನಿಸ್ತಪ್ಪ. ಅಯ್ಯೋ ಹೆಜ್ಜಾ ನಿನ್ ಕಿವಿಗೆ ಬಿತ್ತ, ಊರೆಲ್ಲ ಗಾಳಿ ಗಾಳಿ ಹಬ್ಬಿದಂಗೆ ಹಬ್ಬಾಕತ್ತೈತೆ ನೋಡು. ಏಟ್ ಕರೆವೈತೋ ಏಟ್ ಸುಳ್ಳೈತೋ ಏನೋ ಗೊತ್ತಿಲ್ಲ. ಅದು ಎದ್ದಕ್ಕಿದ್ದಂಗೆ ಒಮ್ಮಿದ ಮಕ್ಳು ಊರ ಹಬ್ಬೈತೆ ನೋಡಪ್ಪ. ಆರ ಗೌಡ್ರ ಮನೆಗೆ ಹೋಗಿ ಹಿಂಗ ಅಂತ ಕೇಳೋರಿಲ್ಲ. ಧೈರ್ಯ ಬೇಕಲ್ ಮತ್ತೆ ಹೋಗಿ ಕೇಳಕ್ಕೆ. ಒಂದ್ ವೇಳೆ ಹೌದೋ ಆಯ್ತೋ ಇಲ್ಲೈತೋ ಏನೋ ಗೊತ್ತಿಲ್ಲಪ್ಪ. ಅದಕ್ಕೆ ಗೊತ್ತಿದ್ದು ನಾವು ಕೇಳಿ ಸುಮ್ಮನಾಗಿವಿ. ಆದ್ರೆ ಇದು ಮಾತ್ರ ಹಬ್ಬಿರೋದಂತೂ ಸತ್ಯ ನೋಡಪ್ಪ. ಅಲ್ಲ ಅದೆಂತ ಹುಡುಗಿದ್ದಿತ್ತು ಅಂತೀನಿ. ಬಂಗಾರದಂಗೆ ಮನ್ಮನ್ ಮದುವೆ ಆಗೈತಿ, ಎಂಟಿ ಕೂಡ ಚಂದ ಸಂಸಾರ ಮಾಡೋದ್ಬಿಟ್ಟು ಆಕೆ ಯಾಕೆ ಟೀಚರ್ ಒಂದು ಕೊಟ್ಟಾಗ ಹಿಂಗೆಲ್ಲ ಮಾಡ್ತಾನಂದ್ರೆ ಗೌಡ್ರು ಎಂತಾರು ಅವ್ರ ಅಪ್ಪರು ಎಂತಾರು. ನಂಗೆ ಅವ್ರ ಅಪ್ಪರು ನಾನು ಕಾಸ ಗೆಳೆಯರು ಗೊತ್ತಾನ. ಈಗ ಹಿಂಗೆ ಅಂತಂದು ನಂಗೆ ಒಂಥರ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ ನನಗೆ. ಅವ್ರ ಮಂತ್ಯದಾಗಿಂತ ಒಂದು ಕೆಟ್ಟ ಹೆಸರು ತಗೊಳ್ಳೋಂಥದ್ದು ಯಾರು ಮಾಡಿಲ್ಲ, ಮಾಡೋಕ್ಕೂ ಇಲ್ಲ ಅಂದ್ಕೊಂಡಿದ್ದೆ. ಅರೆ ಈ ಹುಡುಗ ಯಾಕೆ ಹಿಂಗೆ ಈಗಿನ ಕಾಲ ನಂಗೈತವ. ನೆಟ್ಟು ಒಬ್ಬ ಹೆಂಡತಿಗೆ ಜೀವನ ಮಾಡಂಗಿಲ್ಲ. ಇವು ಸುಡುಗಾಡ ಟಿವಿ ಅದು ಇದು ನೋಡ್ತಾವು ಎಲ್ಲ ನಾನು ಹಂಗೆ ಇರ್ಬೇಕಂತಂದು ಏನಾದ್ರು ಇರಲಿ ನಮ್ಮ ಮನೆ ಏನೋ ನಮ್ಮ ಮಂಟನೇನೋ ನಾವು ಹೆಂಗಿರ್ಬೇಕು ಅನ್ನೋದಾರ ಬೇಡನ. ಓಹೋ ಹೆಜ್ಜಾ ಇಷ್ಟು ದಿವಸ ಕಂಡಿದ್ದೆ ಇಲ್ಲಪ್ಪ. ಇಲ್ಲವ ಅನ್ಸಯ್ಯ ಮಗ ಮನೆಗೆ ಹೋಗಿದ್ದೆ. ಏನವ ಆರಾಮದಿಯಾ? ಮತ್ತೆ ಈಗೇನು ಮಕ್ಕಳು ನೀನು ಆರಾಮಿರ್ಬೋದಲ್ಲ? ಹೆಜ್ಜ ಈಗ ದುಡ್ಕೊಂತ ಆರಾಮದೀನಿ, ದುಡಿಮೆನೂ ಚಲೋ ಹತ್ತೈತಿ, ಮಕ್ಕಳು ಶಾಲೆಗೆ ಹಚ್ಚೀನಿ. ಏನೋ ಒಟ್ಟು ತಕ್ಕ ಮಟ್ಟಕ್ಕೆ ಅದ್ರ ನೆಮ್ಮದಿ ಅಂತ ಒಂದು ಕೂಳು ನಾನು ನನ್ನ ಮಕ್ಕಳು ತಿನ್ನಕತ್ತಿಲ್ಲ. ಅದೇ ನಮ್ಗೆ ದೊಡ್ಡ ಬಗ್ಗೆ ಲಕ್ಷ್ಮಕ್ಕ ಮತ್ತು ಗೌಡ್ರು ಅವ್ರಲಿಂದ ನನ್ನ ಜೀವನನೇ ಬದಲಾತು. ಪಾರ್ವತಿ ಅಂತ ತಂಗಿ ನಿಜವಾಗ ನಾನು ಯಾವ ಜನ್ಮದಾಗ ನನಗೆ ಅಕ್ಕಿ ತಂಗಿ ಇದ್ಲೋ ಗೊತ್ತಿಲ್ಲ. ಇವತ್ತು ನನಗೆ ಅಕ್ಕಿ ತಂಗಿಗಿಂತ ಹೆಚ್ಚಾಗಿ ನನ್ನ ಜೀವನ ರೂಪಿಸ್ಕೊಟ್ಟ. ನನ್ನ ವ್ಯಾಪಾರಕ್ಕಾಗಲಿ ನಂದು ಇದಕ್ಕಾಗಲಿ ಅಕ್ಕಿಲಿಂದನೇ ನಾನು ಇವತ್ತು ಇಷ್ಟೆಲ್ಲ ನೆಮ್ಮದಿ ಒಂದೇನೋ ಒಂದು ಕಾಣಕತ್ತೀನಿ ಅಂದ್ರೆ ಅಕ್ಕಿಲಿಂದ ನೋಡು. ನನಗೆ ಈ ಜನ್ಮದಾಗ ಅಕ್ಕಿ ಋಣ ತೀರ್ಸಕ್ಕಾಗಲ್ಲ ಬಿಡಿ ಅಜ್ಜ. ಅಲ್ವಾ ನೀ ನೋಡಿದ್ರೆ ಹಿಂಗಂತಿದ್ದಿ. ಆದ್ರೆ ಪಾಪ ಈಗ ಆ ಹುಡುಗಿ ಜೀವನನ ಅತಂತ್ರದಾಗೈತಿ. ಆ ಹುಡುಗಿ ಗೊತ್ತಿತ್ತು ಇಲ್ಲ ಅಲ್ಲ ಆಕಿ ಗಂಡ ಎಂತ ಬದ್ಮಾಸ್ ಮಾಡೇ ಇದ್ದಾನೆ ಅಲ್ಲ. ಇಂಥ ಹೊಲಸ್ತಿನ ಕೆಲಸ ಹೇಳ್ಕೊಳ್ಬೇಕು ಆ ಹುಡುಗಿ ಅಂತ ಚಲೋ ಇದ್ದು ಅಲ್ಲ. ಏನಿದು ಕೇಳಕತ್ತೀನಿ ನನಗೂ ಒಂಥರ ಗಾಬರಿನ ಆತು. ಊರಾಗೆಲ್ಲ ಏನೇನೋ ಮಾತಾಡಕತ್ತಲ್ಲವ ಆತನ ಬಗ್ಗೆ. ಅಯ್ಯೋ ಹೆಜ್ಜ ನಿನಗೂ ಕೇಳಿಬಿಡುತ್ತಾ? ಊರಾಗೆಲ್ಲ ಹಬ್ಸಕತ್ತಿರೋದು ಬೇರೆನಾದ. ಅದು ಏನಾಗಿತ್ತು ಗೊತ್ತನ? ಅಯ್ಯೋ ದೇವ್ರೆ ಎಂತ ಆಡ್ಬಿಟ್ಟಿಗಿದ್ದಳಕ್ಕಿ, ಎಂತ ಬದ್ಮಾಶಿ ಇದು. ಕೈಯಾಗ ಏನಾರು ಸಿಗ್ಬೇಕು ಕಾಲ್ ಮೇಲೆ ತಗೊಂಡು ಬಿಡ್ತೀನಿ ಕಿನ್ ಬಾಯ ಬೂಟಿಟ್ಟು ಬಿಡ್ತೀನಿ ಕಿನ್ ಹಂಗಲ್. ಮತ್ತೆ ಯಾವ ಬೈಲೆ ಹಿಂಗ ಹುಡುಗಂದು ಹುಡುಗಿ ಜೀವನ ಹಾ ಮಾಡಕತ್ತಾಳ ಮತ್ತೆ ಹೆಂಗಿದ್ದಾಳಕ್ಕಿ. ಅಲ್ಲ ಈ ವಿಚಾರ ಲಕ್ಷ್ಮಕ್ಕನ್ ಕಿವಿ ಬಿದ್ರೆ ಮತ್ತೆ ಬಿಟ್ಟ ಏನಿಲ್ಲ ನಾಯಿ 8 ಇಂಚಿಲ ಹರಿದಂಗೆ ಹರಿತಾಳಕ್ಕಿ. ಮತ್ತೆ ಇನ್ನು ಏನ್ ಮಾಡ್ಬೇಕಿಲ್ಲ ಇಂಥ ಹೊಲಸ್ತೀನಿ ನಾವು. ಅದೇನ ಅಂತಾರಲ್ಲ ತಾವು ತಿಂದ ಇನ್ನೊಬ್ರು ಮಸಡಿಗೆ ಮೆತ್ತಿದ್ರಂತ ಹಂಗ. ತನ್ನ ಗಂಡಗೆ ಮತ್ತೆ ಹಿಂಗೆ ಆಗೈತೆ ಅಂತಂದು ಮರ್ಯಾದ್ರೆ ಊರಾಗ ಯಾರು ಇಟ್ಕೊಳ್ಳೋಡು ಮುಟ್ಟಿಸ್ಕೊಳ್ಳಲ್ಲ, ಕೂಳು ಹಾಕಲ್ಲ, ನೀರು ಹಾಕಲ್ಲ, ಊರು ಬಿಟ್ಟು ಹಾಕ್ತಾರಲ್ಲ. ಅದಕ್ಕೆ ಈ ಬದ್ಮಶಿಲಿಂದ ಆಗೈತೆ ಅಂತ ಹೊಟ್ಟೆ ಕಿಚ್ಚಿಗೆ ಆ ಹುಡುಗನ ಹಾಕಿ ಗೌಡ್ರಿಗೆ ಗೊತ್ತಾಗಂಗೆ ಹೆಂಗರಾಗಿ ಇದು ಹಬ್ಕೊಂತ ಗೌಡ್ರಿಗೆ ಗೊತ್ತಾಗತ್ತೆ. ಮತ್ತೆ ಲಕ್ಷ್ಮಕ್ಕ ಅವರೆಲ್ಲರೂ ಆ ಟೀಚರನ್ನ ಒದ್ವರ ಹಾಕ್ತಾರಂತ ಮಾಡಕತ್ತಾಳ ನಾಟಕನ. ಆಕೆ ಯಾಕೆಂತ ಮೊದ್ಲ ಗೊತ್ತಾಗಬೇಕಿ. ನಾನು ಏನಿಲ್ಲ ಬೂಟಿಟ್ಟು ಬಿಡ್ತೀನಿ ಆಕಿನ. ಹೋಗ ಅವನು ಅಲ್ಲ. ನಾನು ಒಂದು ಇದ್ರಾಗ ತಪ್ಪ ತಿಳ್ಕೊಂಬಿಟ್ಟು ನೋಡು. ಅಲ್ಲ ನಾನು ಅವ್ರ ಅಜ್ಜನ ಕೊಟ್ಟಾಗ ಒಡನಾಟ ನಮ್ದು ಎಷ್ಟು ಇತ್ತಂದ್ರೆ ಒಂದ ಹೊಟ್ಟೆ ಹುಡ್ತರ್ಗತ್ತೆ ಇದ್ವಿ. ಆದ್ರೆ ಈ ವಿಚಾರ ಕೇಳಿ ನನಗೆ ಯಾಕೆ ಇದಾಗಿ ನಾನು ನಂಬಿಟ್ನಲ್ಲ. ನೋ ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು ಅವ್ರ ಬಗ್ಗೆ. ಆದ್ರೆ ಹಿಂಗೆ ಅಬ್ಸರಲ್ಲ ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು ನೋಡು. ಅವ್ರು ಯಾರಂತ ಗೊತ್ತಾಗಬೇಕು ಏನಿಲ್ಲ. ಊರಿಗೆ ಎಲ್ಲರೂ ಪಂಚಾಯತಿ ಕೂಡಿಸಿ ಅವ್ರನ್ನ ಏನು ನೋಡಕ್ ಮಾಡ್ಬೇಕು ನೋಡು. ಅವ್ರನ್ನ ನಿಜ ಸಿಗ್ವಲ್ರಿ ಅವರು. ಸಿಕ್ಕ್ರೆ ಐತೆ ಅವ್ರದ ಮಾರಿ ಹಬ್ಬ. ಅದನ್ನ ಹುಡುಕಕತ್ತಿ ಯಾರು ಹಬ್ಸಾರ ಅಂತಂದು ಸಿಗ್ತಾರ. ಎಲ್ಲಿ ಹೋಗ್ತಾರ ಬುಬ್ಣ್ಯಾರ ಬೋಳ್ಯಾರ ಹಬ್ಸಿದವ್ರು ಯಾರು ಅಂತಂದು ಹಿಡ್ಕೊಂತ ಹೋದ್ರೆ ಯಾವಕ್ಕೆ ಮೊದಲು ಹಬ್ಸಾಳ ಹಾಕಿ ಅಂತಲ್ಲ ಹೋಗತಿ. ಸಿಕ್ಕ ಎಲ್ಲಿ ಹೋಗ್ಕಳ ಅದೇನಂತಲ್ಲ ಬೂದ್ ಮುಚ್ಚಿದ್ದು ಕೆಂಡ ಹೊಗೆ ಆರ್ಲದಂಗೆ ಇರುತ್ತಾನ. ಹೊಗೆ ಆಡತ್ತ ಗೊತ್ತಾಗಿ ಆಗತ್ತ. ಹುಡುಕ್ಬೇಕಷ್ಟ ಹುಡುಕ್ರಿ ಸಿಗ್ತಾಳ. ನಾನು ಒಟ್ಟು ನೋಡ್ತೀನಿ ನನಗೆ ಯಾರು ಹೇಳ್ಯಾರ ಅಂತ ಕೇಳ್ಕೊಂತ ಹೋಗ್ತೀನಿ. ಗೊತ್ತಾಗತ್ತಡಿ. ಅಷ್ಟು ಮಾಡ್ಯಾಕ ನೀನು ಪ್ರಯತ್ನ ಮಾಡಿ ಅಜ್ಜ. ನೀನು ಒಂಚೂರು ಪ್ರಯತ್ನ ಮಾಡು. ಯಾರು ನಿನಗೆ ಯಾರು ಹೇಳಿದ್ರು ನಿನಗೆ ಯಾರು ಅಂತ ಕೇಳ್ಕೊಂತ ಹೋದ್ರೆ ಯಾರು ಫಸ್ಟ್ ಹೇಳ್ಯಾರ ಅನ್ನೋದು ಗೊತ್ತಾಗತ್ತೆ. ಹೌದು ತಡೆವ. ನಾನು ಇಷ್ಟು ಊರಾಗಿದ್ನಿ ನನಗಿದಿಲ್ಲ. ಈ ಬಂದ ತಕ್ಷಣ ಹಿಂಗಂತ ಅಂದ್ರೆ ನನಗೊಂಥರ ಆಗ್ಬಿಡ್ತು. ಆಯ್ತು ನಾನು ಆದಷ್ಟು ಪ್ರಯತ್ನ ಮಾಡಿ ಏನಂತ ಹುಡುಕ್ತೀನಿ ತಡಿ. ಪಂಚಾಯತಿನ ಕೂಡ್ಸಂತಡಿ.
ಅಷ್ಟ ಮಾಡ್ಬೇಕು. ಪಂಚಾಯತಿ ಕೂಡಿಸಿ ಅವ್ರನ್ನ ಊರ್ ಬಿಟ್ಟು ಕಳಿಸ್ಬೇಕು.